ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 41ನೇ ಅಧ್ಯಾಯವನ್ನು ಶುರು ಮಾಡೋಣ. ಜಗದೀಶ್ ತಮ್ಮ ಮಗನ ಖುಷಿ ಬಗ್ಗೆ ಯೋಚನೆ ಮಾಡಿ ತಮ್ಮ ಸ್ವಾರ್ಥಕ್ಕೆ ಹೀಗೆಲ್ಲ ಮಾತನಾಡಿದ್ರೂ ಸೂರಜ್ ಮತ್ತು ಸಾನ್ವಿನ ದೂರ ಮಾಡೋ ವಿಷಯಕ್ಕೆ ವಿರೋಧ ತೋರಿದ್ದು ಆ ತಾಯಿ ಹೃದಯಕ್ಕೆ ಹಾಲಿರದಷ್ಟು ಸಂತೋಷ ಆಗಿತ್ತು. ಆದರೆ ಜಗದೀಶ್ ಮಾತು ಕೇಳಿ ಅವರ ತಂದೆ ತಾಯಿ ಜೊತೆಗೆ ಅವರ ಮೈದುನನ ಮುಖ ಬಾಡು ಹೋಗಿತ್ತು. ಆದರೆ ಪೂರ್ವಿ ಮಾತ್ರ ಅಷ್ಟು ಸುಲಭಕ್ಕೆ ಸೂರಜ್ನನ್ನು ಮರೆಯೋಕೆ ಸಿದ್ಧಳಿಲ್ಲ. ಅವನ ಎತ್ತರಕ್ಕೆ ತಕ್ಕ ಮೈಕಟ್ಟು, ಅವನ ಮಾತುಕತೆ, ಅವನ ನಗುಮುಖ, ಎಲ್ಲದಕ್ಕಿಂತ ಮುಖ್ಯವಾಗಿ ಅವನ ಅಂತಸ್ತು, ಇದನ್ನೆಲ್ಲ ಕಂಡು ಅವಳ ಮನಸ್ಸು ಸೋತು ಹೋಗಿತ್ತು. ಊರಿಗೆ ಬಂದಾಗೆಲ್ಲ ಆ ಸಾನ್ವಿನ ನಾನು ನನ್ನ ಮನೆ ಕೆಲಸದವಳ ಹಾಗೆ ನೋಡ್ತಿದ್ದೆ. ಈಗ ನೋಡಿದ್ರೆ ದೊಡ್ಡ ರಾಜ್ಕುಮಾರಿ ಹಾಗೆ ಜೀವನ ನಡೆಸ್ತಾ ಇದ್ದಾಳೆ. ಅವಳನ್ನು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ, ಏನಾದರೂ ಮಾಡಲೇಬೇಕು ಅಂತ ಏನೇನೋ ಹಗಲುಗನಸು ಕಾಣ್ತಾ ಇದ್ದ ಹುಡುಗಿಗೆ ಸಾನ್ವಿ ಸೂರಜ್ ಸಂಬಂಧದ ಬಗ್ಗೆ ಗೊತ್ತಿರೋದಾದರೂ ಏನು? ಆದರೂ ತಾನೇನಾದರೂ ಮಾಡೇ ಮಾಡ್ತೀನಿ ಅನ್ನೋ ಕನಸಿನ ಗೋಪುರ ನಿರ್ಮಾಣ ಮಾಡೋ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ಲು. ಅಮ್ಮನ ಮನೆಯಿಂದ ಹೊರಟಾಗಿಂದ ಒಂದೇ ಸಮನೆ ಸಾನ್ವಿ ವಟ ಅಂತ ಮಾತನಾಡ್ತಾ ಇದ್ದರೆ ಸೂರಜ್ ಅವಳ ಮಾತು ಕೇಳಿಸ್ಕೊಳ್ತಾ ಸುಮ್ಮನೆ ಕಾರ್ ಓಡಿಸ್ತಾ ಇದ್ದ. ಸೂರಜ್ ಆಟೋ ಕಾರ್ ಓಡಿಸ್ತಾ ಇದ್ದಿದ್ದರಿಂದ ಪದೇ ಪದೇ ಗೇರ್ ಚೇಂಜ್ ಮಾಡೋ ಫಜೀತಿ ಇರಲಿಲ್ಲ. ಅವನು ಆಕ್ಸಿಲರೇಟರ್ ಮೇಲೆ ಕಾಲಿಟ್ಟು ಒಂದು ಕೈಯನ್ನು ಸ್ಟೇರಿಂಗ್ ಮೇಲೆ ಇಟ್ಟಿದ್ರೆ ಮತ್ತೊಂದರಲ್ಲಿ ಸಾನ್ವಿನ ಬಳಸಿ ಅವಳನ್ನು ತನ್ನ ಭುಜಕ್ಕೆ ಹೊರಗಿಸಿಕೊಂಡಿದ್ದ. ಸಾನ್ವಿ ಮಾತ್ರ ಕಾರ್ ಸೀಟಿನ ಮೇಲೇ ಚಕ್ಕಂಬಕ್ಲ ಹಾಕಿ ಸೂರಜ್ಗೆ ಹೊರಗಿ ಕೂತು ದಾರಿಯುದ್ದಕ್ಕೂ ಏನಾದ್ರೊಂದು ತಿಂತಾ ಬಾಯಾಡಿಸ್ತಾ ಇದ್ಲು. ಚಿಪ್ಸ್ ತಿನ್ನುವಾಗ ಸೂರಜ್ಗೂ ತಿನ್ನಿಸ್ತಾ ತಾನು ತಿಂತಾ ಕುರುಂ ಶಬ್ದ ಮಾಡ್ತಾ ಇದ್ಲು. ಸೂರಜ್ ಎದುರಿಗೆ ಹೀಗೆ ಹಿಂದೆ ಯಾರಾದರೂ ಸದ್ದು ಮಾಡ್ತಾ ತಿಂತಿದ್ರೆ ಅವರ ಗ್ರಹಚಾರ ಕೆಟ್ಟಿತ್ತು ಅಂತಲೇ ಅರ್ಥ. ಶಬ್ದ ಮಾಡದೆ ತಿನ್ನಬೇಕು ಅನ್ನೋ ಶಿಸ್ತು ಅವನು ಎಲ್ಲರಿಂದ ನಿರೀಕ್ಷಿಸ್ತಿದ್ದ. ಆದರೆ ಈಗ ಆ ಶಿಸ್ತನ್ನೆಲ್ಲ ಸಾನ್ವಿ ವಿಷಯದಲ್ಲಿ ಗಾಳಿಗೆ ತೂರ್ಬಿಟ್ಬಿಟ್ಟಿದ್ದ. ಅವಳ ಮಗುವಿನಂಥ ಮನಸ್ಸು, ಅವಳ ಮುಗ್ಧ ಮುಖ ಕಂಡವನಿಗೆ ಅವಳು ಏನೇ ಮಾಡಿದ್ರೂ ಸರಿ ಅಂತ ಅನ್ನಿಸ್ತಿತ್ತು. ಗಂಟೆಗಳ ಪ್ರಯಾಣದಲ್ಲಿ ಸೂರಜ್ ಭುಜಕ್ಕೆ ಹೊರಗಿದ್ದ ಸಾನ್ವಿ ಹಾಗೆ ನಿದ್ರೆಗೆ ಜಾರಲು ಅವಳ ನೆತ್ತಿ ಚುಂಬಿಸಿದ ಸೂರಜ್, ಇಳಿಮರಿ, ನಿನ್ನ ಪಾಡಿಗೆ ನೀನು ನಿದ್ರೆ ಮಾಡಿಬಿಟ್ರೆ ಹೇಗೆ? ನಾನೊಬ್ಬನೇ ಡ್ರೈವ್ ಮಾಡೋಕ್ಕೆ ಬೋರ್ ಆಗುತ್ತೆ ಎಂದವನು ಅವಳು ಎಚ್ಚರಗೊಳ್ಳದೆ ಇದ್ದದ್ದಕ್ಕೆ ತನ್ನ ನೆಚ್ಚಿನ ಹಾಡುಗಳನ್ನು ಕೇಳ್ತಾ ಡ್ರೈವ್ ಮಾಡ್ದ. ಅಂತೂ ರಾತ್ರಿ 10 ಗಂಟೆಗೆ ರೆಸಾರ್ಟ್ ತಲುಪಿದ ಜೋಡಿ ತಮ್ಮ ಹನಿಮೂನ್ ಸೂಟ್ಗೆ ಹೋಗುತ್ತಿದ್ದಂತೆ, ವಾವ್ ಸೂರಿ, ಈ ರೆಸಾರ್ಟ್ ಎಷ್ಟು ಚೆನ್ನಾಗಿದೆ ಎಂದು ಹೇಳುತ್ತಾ ರೂಮ್ ಒಳಗೆ ಬಂದ ಸಾನ್ವಿ ಅಲ್ಲಿನ ಡೆಕೋರೇಷನ್ ಕಂಡು ಧ್ವನಿ ಸಣ್ಣ ಮಾಡಿ, ಏನಿದೆಲ್ಲ ಸೂರಿ, ಹೀಗ್ಯಾಕೆ ರೂಮ್ನ ಹೂವು ಕ್ಯಾಂಡಲ್ನಿಂದ ಅಲಂಕಾರ ಮಾಡಿದ್ದಾರೆ ಎಂದಳು. ಯಾಕೆ ಅಂದರೆ ನಾವು ಬಂದಿರೋದು ಹನಿಮೂನ್ಗೆ ಅಲ್ವೇನೆ ಕೊಳ್ಳಿ, ಇಷ್ಟು ಅರೇಂಜ್ಮೆಂಟ್ ಇರಬಾರ್ದಾ ಎಂದು ಹೇಳುತ್ತಾ ಸೂರಜ್ ಸಾನ್ವಿ ಸನಿಹಕ್ಕೆ ಬರುತ್ತಿದ್ದಂತೆ ನಾಚಿ ತಲೆ ತಗ್ಗಿಸಿದ ರೀತಿಗೆ, ನನ್ನ ಹೆಂಡತಿಗೂ ಇಷ್ಟೊಂದು ನಾಚಿಕೆ ಆಗುತ್ತಾ ಅಂತ ಅವಳನ್ನು ತಬ್ಬಿ ಅವಳನ್ನು ತನ್ನ ಸಮಕ್ಕೆ ಎತ್ತಿಕೊಂಡು ಅವಳ ಮೂಗಿಗೆ ತನ್ನ ಮೂಗನ್ನು ಉಜ್ತಾ, ಯಾಕೋ ಸಾನು, ನಿನಗಿದೆಲ್ಲ ಬೇಕಿರಲಿಲ್ವಾ? ನಾನೇನಾದರೂ ನಿನಗೆ ಬೇಜಾರು ಮಾಡಿದ್ನಾ ಅಂತ ಕೇಳಿದ್ದ. ಸೂರಜ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಇದ್ದ ಸಾನ್ವಿ ಅವನ ಹಣೆಗೆ ಮುತ್ತಿಟ್ಟು, ಬೇಜಾರಲ್ಲ ಸೂರಿ, ಆದರೆ ನೀವು ಇಷ್ಟೊತ್ತು ಡ್ರೈವ್ ಮಾಡಿ ಸುಸ್ತಾಗಿರಲ್ವಾ? ಮೊದಲು ಹೋಗಿ ಫ್ರೆಶ್ ಆಗಿ ಬನ್ನಿ, ಆಮೇಲೆ ತುಂಬ ಹೊತ್ತು ಕೂತು ಮಾತಾಡೋಣ, ಓಕೆನಾ ಎಂದಳು. ಓಕೆ ಮೇಡಮ್, ನೀವು ಹೇಗೆ ಹೇಳ್ತೀರೋ ಹಾಗೆ ಎಂದವನು ಸ್ನಾನ ಮಾಡಿ ಬರಲು ಬಾತ್ರೂಮ್ಗೆ ಹೋದ ಮೇಲೆ ಇಲ್ಲಿಗೆ ಬಂದು ತಲುಪಿದ್ದಕ್ಕೆ ಅಮ್ಮನಿಗೆ ಒಂದು ಕಾಲ್ ಮಾಡೋಣ ಅಂತ ಫೋನ್ನ ತನ್ನ ಪರ್ಸ್ನಿಂದ ತೆಗೆಯುವಾಗ ಅಜ್ಜಿ ಕೊಟ್ಟಿದ್ದ ಫೋಟೋ ಅಲ್ಲಿಲ್ಲದೆ ಇರೋದು ಅವಳ ಗಮನಕ್ಕೆ ಬಂತು. ಎಲ್ಲಿಟ್ಟೆ ಅಂತ ಯೋಚಿಸ್ತಾ ಇದ್ದವಳಿಗೆ ಅಮ್ಮನಿಗೆ ಕೊಟ್ಟ ಲಕೋಟೆನಲ್ಲಿ ಆ ಫೋಟೋ ಇದ್ದದ್ದು ನೆನಪಾಗಿ ತಕ್ಷಣ ಅಮ್ಮನಿಗೆ ಕರೆ ಮಾಡಿದ್ಲು. ಅಮ್ಮ, ನಾವೀಗ 10 ನಿಮಿಷ ಆಯಿತು ಬಂದು. ಹಾಗೇ ಒಂದು ವಿಷಯ ಅಮ್ಮ, ನಿಮಗೆ ಒಂದು ಕವರ್ ಕೊಟ್ಟಿದ್ದೆ ಅಲ್ವಾ, ಅದರಲ್ಲಿ ಒಂದು ಫೋಟೋ ಇದೆ, ಅದನ್ನು ಜೋಪಾನವಾಗಿ ಇಟ್ಟಿರಮ್ಮ. ಅದು ನಿಮ್ಮ ಅಳಿಯನ ಸೋದರತ್ತೆ ಫೋಟೋ. ಏನೋ ವಿಷಯಕ್ಕೆ ಸೂರಜ್ ಅಜ್ಜಿ ಹತ್ರ ಆ ಫೋಟೋ ತಗೊಂಡಿದ್ದೆ, ಓಕೆನಾ ಎಂದಳು. ಹ್ಞೂ ಕಣಮ್ಮ ಸಾನು, ನಾನು ಆ ಫೋಟೋನ ಜೋಪಾನ ಮಾಡ್ತೀನಿ, ಅದ್ರ ಚಿಂತೆ ಬಿಡು. ಆದರೆ ನಾನೊಂದು ಮಾತು ಹೇಳ್ತೀನಿ ಕೇಳು. ಅಳಿಯಂದರು ನಿನ್ನದು ಎಷ್ಟು ಪ್ರೀತಿ ಮಾಡ್ತಾರೆ, ನಿನ್ನ ಮನಸ್ಸಿಗೆ ಒಂಚೂರು ನೋವಾಗದ ಹಾಗೆ ನೋಡ್ಕೋತಾರೆ. ನೀನು ಹಾಗೆ ಅವರನ್ನು ಅನುಸರಿಸ್ಕೊಂಡು ಹೋಗಬೇಕು, ಅವರಿಗೆ ಬೇಜಾರಾಗದ ಹಾಗೆ ನಡ್ಕೋಬೇಕು, ಸರಿನಾ ಸಾನು? ಇನ್ನಾದರೂ ನಿನ್ನ ಹುಡುಗಾಟದ ಬುದ್ಧಿ ಬಿಟ್ಟು ಸ್ವಲ್ಪ ಗಂಡನ ಇಷ್ಟ ಕಷ್ಟದ ಕಡೆ ಗಮನ ಹರಿಸು ಕಂದ ಎಂದರು. ಆಯ್ತಮ್ಮ, ನಿನ್ನ ಅಳಿಯನ್ನ ಚೆನ್ನಾಗಿ ನೋಡ್ಕೋತೀನಿ, ಆದರೂ ನನಗೆ ಹೊಟ್ಟೆ ಕಿಚ್ಚಾಗ್ತಿದೆ. ನಿನಗೆ ನನ್ನ ಬಗ್ಗೆ ಕೇರ್ ಇಲ್ಲವೇ ಇಲ್ಲ, ಬರೀ ಸೂರಜ್ನ ಚೆನ್ನಾಗಿ ನೋಡ್ಕೊ ಅನ್ನೋದೇ ಆಯಿತು. ಹೋಗಮ್ಮ, ನಿನ್ನ ಜೊತೆ ಟೂ ಬಿಡ್ತೀನಿ ನಾನು ಎಂದು ಅಮ್ಮನ ಜೊತೆಗೆ ಕೋಪ ನಟಿಸಿದ ಹುಡುಗಿಯ ಮಾತು ಕೇಳಿ ನಕ್ಕ ಅನುಪಮ,
ಅಯ್ಯೋ ಒಳ್ಳೆ ಹುಡುಗಿ ಕಣೆ, ನೀನು ನಿನ್ನ ಗಂಡನ ಬಗ್ಗೆ ಮಾತಾಡಿದ್ರು ಹೊಟ್ಟೆ ಕಿಚ್ಚುಪಡ್ತೀಯಲ್ಲೇ. ಆಯಿತು ಸರಿ, ನೀನು ಹುಷಾರು ಸಾನು. ಅಷ್ಟು ದೂರ ಹೇಗಿದ್ರೂ ಹೋಗಿದ್ದೀರಾ? ಸಾಧ್ಯ ಆದರೆ ಬೆಳಗ್ಗೆ ಅಲ್ಲಿರೋ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಈಗ ಲೇಟ್ ಆಗಿದೆ, ಮಲ್ಕೊಳ್ಳಿ. ಗುಡ್ ನೈಟ್ ಕಂದ ಅಂತ ಹೇಳಿ ಫೋನ್ ಇಟ್ಟ ಅನುಪಮ ತಮ್ಮ ಕಬೋರ್ಡ್ನಲ್ಲಿ ಇಟ್ಟಿದ್ದ ಕವರ್ ತೆಗೆದು ಅದರಲ್ಲಿದ್ದ ಫೋಟೋ ತೆಗೆದು ನೋಡಿದ್ದೇ ತಡ. ಮಧುಮತಿ ಅಂತ ಕುಸಿದು ಕೂತವರು ತಲೆ ಮೇಲೆ ಕೈ ಹೊತ್ತು, ಸಾನ್ವಿ ಹೇಳಿದ್ದು ಸೂರಜ್ ಸೋದರತ್ತೆ ಫೋಟೋ ಅಂತ. ಅಂದರೆ ಮಧು ಸೂರಜ್ ಅತ್ತೆ ಅಂದರೆ ನಮ್ಮ ಸಾನು ಎಂದು ಗಾಬರಿಯಲ್ಲಿದ್ದ ಮಡದಿಯ ಬಳಿಗೆ ಬಂದ ಜಗದೀಶ್, ಏನಾಯ್ತನು, ಅದ್ಯಾಕೆ ಒಳ್ಳೆ ದೆವ್ವ ನೋಡಿದ ಹಾಗೆ ಎದುರಿದೀಯಾ ಎಂದವರು ಅನು ಅವರ ಕೈಲಿದ್ದ ಫೋಟೋ ತೆಗೆದುಕೊಂಡು ನೋಡಲು, ಮಧುಮತಿ ಇವಳು ಫೋಟೋ ಇಲ್ಲಿ ಹೇಗೆ? ಮಹೇಶ ಮಧುಮತಿ ಫೋಟೋ ಯಾವುದು ಸಾನ್ವಿ ಕಣ್ಣಿಗೆ ಬೀಳೋದು ಬೇಡ ಅಂತ ಎಲ್ಲನೂ ಅಟ್ಟಕ್ಕೆ ಸೇರಿಸಿದ್ದೆ ಅಲ್ವಾ? ಮನೆ ಶಿಫ್ಟ್ ಮಾಡುವಾಗ ಸಹ ಸಾನ್ವಿ ಕಾಣದ ಹಾಗೆ ಅದನ್ನು ಸೀರೆ ಗಂಟಲ್ಲಿ ಜೋಪಾನವಾಗಿ ತಂದು ಇಲ್ಲಿನೂ ಅಡುಗೆ ಮನೆ ಅಟ್ಟಕ್ಕೆ ಸೇರಿಸಿದ್ದೆ ತಾನೇ ಎಂದು ಕೇಳಿದ್ರೆ, ಹೌದು ರೀ, ಈ ಫೋಟೋ ನನ್ನ ಬಳಿ ಇರಲಿಲ್ಲ, ಸಾನು ಹತ್ರ ಇದ್ದದ್ದು. ಊರಿಗೆ ಹೋಗೋ ಅರ್ಜೆಂಟ್ನಲ್ಲಿ ಇಲ್ಲೇ ಬಿಟ್ಟು ಹೋಗಿದ್ದಾಳೆ. ಇದು ಸೂರಜ್ನ ಸೋದರತ್ತೆ ಫೋಟೋ ಅಂದ್ಲು ಎಂದವರ ಕಣ್ತುಂಬಿದ್ರೆ ಜಗದೀಶ್ ಅವರಿಗೂ ಈ ವಿಷಯ ಕೇಳಿ ಅಚ್ಚರಿ ಮೂಡಿತ್ತು. ಅಂದರೆ ಸೂರಜ್ ಗೊತ್ತಿಲ್ಲದೆ ಅವನ ಅತ್ತೆ ಮಗಳನ್ನೇ ಮದುವೆ ಆಗಿದ್ದಾನೆ ಅನ್ನು. ಹಾಗಾದರೆ ಎಲ್ಲ ಒಳ್ಳೆಯದೇ ಆಯ್ತಲ್ಲೇ. ಸೂರಜ್ ಸಾನ್ವಿ ಊರಿಂದ ಬಂದ ಮೇಲೆ ನಾವು ಬೀಗರ ಮನೆಗೆ ಹೋಗಿ ಸಾನ್ವಿ ಹೆತ್ತ ತಾಯಿ ಮಧುಮತಿ ಅವಳು ನನ್ನ ತಮ್ಮನ ಮಗಳು ಅನ್ನೋ ಸತ್ಯನ ಹೇಳಿಬಿಡೋಣ ಎಂದರು. ಗಂಡನ ಮಾತು ಕೇಳಿ ಅನುಪಮ ಅವರ ಮನಸ್ಸು ಕಲಕಿದಂತಾಯಿತು. 3 ತಿಂಗಳ ಹಸುಗೂಸನ್ನು ತಮ್ಮ ಮಡಿಲಲ್ಲಿ ಹಾಕ್ಕೊಂಡು ಬೆಳೆಸುವಾಗ ಇಂಥದ್ದೊಂದು ದಿನ ಮುಂದೆ ಅವರ ಜೀವನದಲ್ಲಿ ಬರಬಹುದು ಅಂತ ಎಣಿಸಿಯೇ ಇರಲಿಲ್ಲ ಅವರು. ಅಮ್ಮ ಅಂದರೆ ಪ್ರಾಣ ಅನ್ನೋ ಮಗಳಿಗೆ ನೀನು ನಾನು ಹೆತ್ತ ಮಗಳಲ್ಲ ಅಂತ ಹೇಗೆ ಹೇಳೋದು? ಇದನ್ನು ಸಾನ್ವಿ ಹೇಗೆ ಸ್ವೀಕರಿಸ್ತಾಳೋ ಅನ್ನೋ ಚಿಂತೆ ಕಾಡೋಕೆ ಶುರುವಾಗಿತ್ತು ಅನುಪಮ ಅವರಿಗೆ. ಮ್ಯಾನೇಜರ್ ಭಾಸ್ಕರ್ ಅವರ ಜೊತೆ ಒಂದೆರಡು ವಿಷಯ ಚರ್ಚೆ ಮಾಡಲು ರೂಮಿನ ಬಾಲ್ಕನಿಯಲ್ಲಿ ಫೋನ್ ಕಾಲ್ನಲ್ಲಿ ಇದ್ದ ಸೂರಜ್ ತನ್ನ ಮಾತುಕತೆ ಮುಗಿಸ್ಕೊಂಡು ರೂಮ್ನೊಳಗೆ ಬಂದು ನೋಡಲು ಸಾನ್ವಿ ಆಗಲೇ ದಿಂಬನ್ನು ತಬ್ಬಿ ಮಲಗಿದ್ಲು. ಇದೊಂದು ಕುಳ್ಳಿ, ಅದ್ಯಾಕೆ ಹೀಗೊಳ್ಳೆ ಕೋತಿ ಮರಿ ಹಾಗೆ ಆಡ್ತಾಳೋ. ನಾವೆಲ್ಲರೂ ದಿಂಬಿನ ಮೇಲೆ ತಲೆ ಇಟ್ಟರೆ ಇವಳು ತಬ್ಬಿ ಅದ್ರ ಮೈ ಮೇಲೆ ಪೂರ್ತಿ ಭಾರ ಹಾಕಿ ಮಲಗ್ತಾಳೆ. ಹೋದ ಜನ್ಮದಲ್ಲಿ ಮರದ ಕೊಂಬೆ ತಬ್ಬಿ ಮಲಗ್ತಾ ಇದ್ದ ನೆನಪು ಇನ್ನೂ ಮಾಸಿಲ್ಲ ಅನಿಸುತ್ತೆ ಎಂದು ಗೊಣಗಿಕೊಂಡು ಬಂದು ಅವಳನ್ನು ಎಬ್ಸುತ್ತಾ, ಸಾನು ಐಸ್ ಕ್ರೀಮ್ ಬೇಕು ಅಂದೆ, ಆದರೆ ಅದನ್ನು ತಿಂದೆ ಹಾಗೆ ಮಲಗಿದ್ದೆಯಲ್ಲೇ ಎಂದವನು ಟೇಬಲ್ ಕಡೆ ನೋಡಿ ಈಗ ಗಾಬರಿಯಾದ. ಅಯ್ಯೋ ದೇವ್ರೆ, ಸಾನು ನಾನು ತರಿಸ್ಕೊಂಡಿದ್ದನ್ನು ಕಾಕ್ಟೇಲ್ ಕುಡಿದ್ಬಿಟ್ಟಿಯೇನೆ. ಗೂಬೆ, ಅದರಲ್ಲಿ ಸ್ವಲ್ಪ ಮಟ್ಟಿನ ಆಲ್ಕೋಹಾಲ್ ಇರುತ್ತೆ, ಒಂದೊಂದಲ್ಲ ನೀನು ಮಾಡೋದು ಎಂದು ರೇಗುತ್ತಾ ಅವಳನ್ನು ಎಬ್ಸಿ ಕೂರಿಸಿದ್ರೆ ಅವಳು ಸೂರಜ್ ಕೊರಳನ್ನು ಬಳಸಿ, ಯಾಕೆ ಸೂರಿ ಕೋಪ, ನಿನಗೆ ಬೇಕಾದರೆ ಇನ್ನೊಂದು ಗ್ಲಾಸ್ ತರಿಸ್ಕೊಂಡು ಕುಡಿ. ಆಮೇಲೆ ನನಗೊಂದು ಡೌಟು, ಆ ಜ್ಯೂಸ್ ಟ್ರಾಗೆ ಯಾಕೆ ಛತ್ರಿ ಹಾಕಿದ್ರು? ಓ, ಮಳೆ ಬಂದರೆ ಜ್ಯೂಸ್ ಒಳಗಡೆ ನೀರು ಬೀಳಬಾರ್ದು ಅಂತನಾ ಅಂತ ಸಾನ್ವಿ ಪಿಳಿ ಪಿಳಿ ಕಣ್ಮಿಟುಕಿಸ್ತಾ ಪ್ರಶ್ನೆ ಕೇಳಿದ ರೀತಿಗೆ ಅವಳ ಮೇಲೆ ಮುದ್ದುಕ್ಕಿ ಬಂದು ಅವಳನ್ನು ತನ್ನ ಮೇಲೆ ಎಳೆದುಕೊಂಡವನು, ಮೊದಲೇ ಒಂಥರ ಮುದ್ದು ನೀನು, ಈಗ ಕುಡಿದ ನಶೆನಲ್ಲಂತೂ ಇನ್ನೂ ಹೆಚ್ಚಾಗಿ ಮುದ್ದಾಗಿ ಕಾಣಿಸ್ತೀಯಲ್ಲೇ ಎಂದವನು ಅವಳ ಹಣೆ ಕೆನ್ನೆ ಗಲ್ಲದ ಮೇಲೆಲ್ಲ ಮುತ್ತಿಡ್ತಾ ಇದ್ರೆ ಅವನನ್ನು ಹಿಂದಕ್ಕೆ ತಳ್ಳುತ್ತಾ, ಸೂರಿ ನನಗೆ ಐಸ್ ಕ್ರೀಮ್ ತಿನ್ನಿಸು ಪ್ಲೀಸ್ ಎಂದು ಬೇಡಿಕೆ ಇಟ್ಟ ಮಡದಿಗೆ ಇಲ್ಲ ಅನ್ನದೆ ಅವಳನ್ನು ತನ್ನ ಮಡಿಲಲ್ಲಿ ಕೂರಿಸ್ಕೊಂಡು ತಿನ್ನಿಸ್ತಾ ಇದ್ದರೆ, ನೀವು ತಿನ್ನಬೇಕು ಪ್ಲೀಸ್ ಪ್ಲೀಸ್ ಅಂತ ಅವನಿಗೂ 1-2 ಸ್ಪೂನ್ ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ದವಳು ಆಗಾಗ ಅವನ ಕೂದಲಲ್ಲಿ ಕೈ ಆಡಿಸ್ತಾ, ಸೂರಿ ನಿಮ್ಮ ಕೂದಲು ಎಷ್ಟು ಸಾಫ್ಟ್ ಸಿಲ್ಕಿ ಆಗಿದೆ, ನನ್ನ ಕೂದಲು ನೋಡಿ ಚೆನ್ನಾಗೇ ಇಲ್ಲ, ಒಳ್ಳೆ ನೂಡಲ್ಸ್ ಥರ ಇದೆ, ನನಗೆ ನಿಮ್ಮ ಥರ ಕೂದಲು ಬೇಕು ಅಂತ ಬೇಸರದಿ ಮುಖ ಮಾಡಿ ಮಾತನಾಡಿದವಳನ್ನು ಸಮಾಧಾನ ಮಾಡ್ತಾ, ಬೇಜಾರು ಯಾಕೆ ಮಾಡ್ಕೊಳ್ಳೋದು ಸಾನು, ನಿಜ ಹೇಳಬೇಕಂದ್ರೆ ನನಗೆ ಈ ನಿನ್ನ ಗುಂಗುರು ಕೂದಲು ತುಂಬ ಇಷ್ಟ ಗೊತ್ತಾ, ಇದರಲ್ಲಿ ನೀನು ಎಷ್ಟು ಕ್ಯೂಟಾಗಿ ಕಾಣಿಸ್ತೀಯಾ ಎಂದು ಹೇಳಿ ಅವಳನ್ನು ಪುಸಲಾಯಿಸಿ, ಈಗ ಲೇಟ್ ಆಯಿತು ಬಾರೋ ಸಾನು ಮಲ್ಗೋಣ ಅಂದರೆ, ಇಲ್ಲ ನಾನಿಲ್ಲೇ ಸೋಫಾ ಮೇಲೆ ಮಲ್ಕೋತೀನಿ, ನೀವು ಬ್ಯಾಡ್ ಬಾಯ್, ಮದುವೆ ಆದ ದಿನ ನನಗೇನು ಹೇಳಿದ್ದು, ಹೋಗು ಸೋಫಾ ಮೇಲೆ ಮಲ್ಕೋ ಅಂತ ತಾನೇ, ಅದಕ್ಕೆ ನಾನೀಗ ಸೋಫಾ ಮೇಲೆ ಮಲ್ಕೋತೀನಿ ಎಂದು ಹೇಳಿ ಎದ್ದು ಹೋಗಿ ಸೋಫಾ ಮೇಲೆ ಮಲಗಿದವಳನ್ನು ಕಂಡು ನಗಬೇಕೋ ಕೋಪ ಮಾಡ್ಕೋಬೇಕೋ ಒಂದು ಗೊತ್ತಾಗ್ತಾ ಇಲ್ಲ ಸೂರಜ್ಗೆ. ಹಣೆ ತೀಡ್ಕೊಂಡು ಸೊಂಟದ ಮೇಲೆ ಕೈ ಹೊತ್ತು ನಿಂತಿದ್ದವನು, ಸಾನು ಹಠ ಸಾಕು, ಈಗ ಸುಮ್ಮನೆ ಬಂದು ಮಂಚದ ಮೇಲೆ ಮಲಗು, ಇಲ್ಲ ಅಂದರೆ ಎತ್ಕೊಂಡು ಹೋಗಿ ನಾನೇ ಮಲಗಿಸ್ತೀನಿ ಎಂದ. ಏನ್ರಿ ಯಾವಾಗ ನೋಡಿದ್ರು ನನ್ನ ಎತ್ಕೊಂಡು ಓಡಾಡೋಕ್ಕೆ ಕಾಯ್ತಾ ಇರ್ತೀರಾ, ನಾನೇನೋ ಕ್ಯಾಂಗರು ಮರೀನಾ ಎಂದಳು. ಅಲ್ಲ ಕಣೆ, ನೀನು ನನ್ನ ಇಲಿ ಮರಿ ಎಂದು ಅವಳನ್ನು ಎತ್ಕೊಂಡು ಹೋಗಿ ಮಂಚದ ಮೇಲೆ ಮಲಗಿಸಿ ಅವಳ ಪಕ್ಕ ಮೈ ಚಾಚಿದವನು,
ಊರಿಗೆ ಕರ್ಕೊಂಡು ಬಂದಿದ್ದಕ್ಕೆ ಸಾರ್ಥಕ ಆಯಿತು ಕಣೆ. ಬರೀ ನಿನ್ನ ಕೋತಿ ಚೇಷ್ಟೆ ನೋಡೋ ಹಾಗಾಯಿತು ಅಂದವನನ್ನು ಬಳಸಿದವಳು, ಯಾಕೋ ಸೂರಿ ನನ್ನ ಮೇಲೆ ಕೋಪ? ನಾನೇನಾದರೂ ತಪ್ಪು ಮಾಡಿದ್ನಾ? ಅಮ್ಮ ಫೋನ್ನಲ್ಲಿ ಹೇಳಿದ್ರು ನಿನಗೆ ಬೇಜಾರು ಮಾಡಬಾರ್ದು ಅಂತ. ಆದರೆ ಈಗ ನಾನೇನು ಮಾಡಿದೆ ಅಂತ ನೀನು ಬೇಜಾರು ಮಾಡಿಕೊಂಡೆ? ತಡಿ, ಅಮ್ಮಂಗೆ ಫೋನ್ ಮಾಡಿ ಕೇಳ್ತೀನಿ. ಅಮ್ಮ ಸೂರಿಗೆ ಬೇಜಾರಾಗಿದೆ, ನಾನು ಏನು ಮಾಡಬೇಕು ಅಂತ ಎಂದು ಫೋನ್ ತಗೊಳ್ಳೋದಕ್ಕೆ ಅಂತ ಎದ್ದು ಹೋಗ್ತಿದ್ದವಳನ್ನು ತನ್ನ ಹತ್ತಿರ ಕೇಳ್ಕೊಂಡ. ಅಮ್ಮ ತಾಯಿ, ನನಗೇನೂ ಬೇಜಾರಾಗಿಲ್ಲ. ತುಂಬ ದೂರ ಡ್ರೈವ್ ಮಾಡಿ ಸುಸ್ತಾಗಿದೆ, ನಿದ್ರೆ ಬರ್ತಿದೆ, ಮಲಗ್ತೀನಿ, ಗುಡ್ ನೈಟ್. ನೀನು ಅಷ್ಟೇ ಇಲ್ಲೇ ತೆಪ್ಪಗೆ ಮಲಗು ಎಂದು ಅವಳನ್ನು ತಬ್ಬಿ ಮಲಗಿದ್ರೆ ಅವನ ಮೂಗಿಲ್ಲೋದು ಕೆನ್ನೆಗಿಲ್ಲೋದು ಮಾಡ್ತಾ ಒಂದೇ ಸಮನೆ ಅವನಿಗೆ ಹಿಂಸೆ ನೀಡ್ತಾ ಇದ್ಲು. ಸಾನು ಪ್ಲೀಸ್ ಕಣೆ, ಸುಮ್ಮನೆ ಮಲಗೆ, ಯಾಕೆ ಹೀಗಾಡ್ತಾ ಇದೀಯಾ? ಥೂ, ನಂದೇ ತಪ್ಪು ಕಣೆ, ಯಾಕಾದರೂ ಆ ಕಾಕ್ಟೇಲ್ ಆರ್ಡರ್ ಮಾಡಿದ್ನೋ ಎಂದು ತಲೆ ಚಚ್ಕೊಂಡು ಎದ್ದು ಕೂತವನ ಮಡಿಲಲ್ಲಿ ತಲೆ ಇಟ್ಟ ಸಾನ್ವಿ, ನಾನಿವತ್ತು ಇಲ್ಲೇ ಮಲಗ್ತೀನಿ, ಪ್ಲೀಸ್ ಸೂರಿ, ನನಗೆ ಏನೋ ಒಂಥರ ಇಷ್ಟ ಆಗುತ್ತೆ ಎಂದವಳ ಮಾತಿಗೆ ಸರಿ ಎಂದವನು ಮಂಚಕ್ಕೆ ಒರಗಿ ಕೂತು ತನ್ನ ತೊಡೆಯ ಮೇಲೆ ಅವಳ ತಲೆ ಇರಿಸ್ಕೊಂಡವನು ಅವಳ ತಲೆ ಸವರ್ತಾ ಹಾಗೆ ತಾನು ಮಲಗಿದ್ರೆ ಸಾನು ಕೂಡ ಹಾಗೆ ನಿದ್ರೆಗೆ ಜಾರಿದ್ಲು. ಬೆಳಗ್ಗೆ ಬೇಗನೆ ಎಚ್ಚರಗೊಂಡ ಸಾನ್ವಿ ಕಣ್ಬಿಟ್ಟು ನೋಡಲು ಸೂರಜ್ ಹಾಗೆ ಕುಳಿತುಕೊಂಡೇ ನಿದ್ದೆ ಮಾಡಿದ್ದ. ಇವ್ರು ಯಾವಾಗ ಹೀಗೆ ಬಂದಿಲ್ಲಿ ಮಲಗಿದ್ದು? ಅದು ನನ್ನ ಯಾಕೆ ಹೀಗೆ ಮಳ್ಳಲಲ್ಲಿ ಮಲಗಿಸ್ಕೊಂಡು ನಿದ್ರೆ ಮಾಡಿದ್ದು? ಆದರೂ ಪಾಪ, ನನಗೋಸ್ಕರ ಎಷ್ಟೊಂದು ಕೇರ್ ಮಾಡ್ತಾರೆ. ಎಲ್ಲ ಸರಿ, ಆದರೆ ನನಗ್ಯಾಕೆ ಇಷ್ಟೊಂದು ತಲೆನೋವಾಗ್ತಾ ಇದೆ ಎಂದು ತಲೆ ಹಿಡಿದು ಎದ್ದು ಕೂತ್ಲು. ಸಾನ್ವಿ ತನ್ನ ಮೇಲಿಂದ ತಲೆ ಸರಿಸಿದ್ದೇ ತಡ ತಾನು ಎಚ್ಚರಗೊಂಡ ಸೂರಜ್, ಸಾನು ನಿದ್ದೆ ಆಯ್ತಾ? ಇವಾಗ ಹೇಗೆ ಫೀಲ್ ಆಗ್ತಾ ಇದೆ ಎಂದ. ಸ್ವಲ್ಪ ತಲೆ ನೋವಾಗ್ತಾ ಇದೆ ಸೂರಿ, ಆದರೆ ನನಗೇನಾಗಿತ್ತು ಅಂತ ನೀವು ಹೀಗೆ ಕೇಳಿದ್ದು? ಅದು ಸರಿ, ರಾತ್ರಿ ನೀವು ಕಾಲ್ ಮಾಡಿ ಬರೋ ಅಷ್ಟರಲ್ಲಿ ನಾನು ನಿದ್ರೆ ಮಾಡಿಬಿಟ್ಟಿದ್ನಾ? ನನ್ನಿಂದ ನಿಮಗೆ ಬೇಜಾರಾಯಿತು ಅನಿಸುತ್ತೆ ಅಲ್ವಾ? ಸಾರಿ, ನಾನು ಬೇಕು ಅಂತ ಮಾಡಿದ್ದಲ್ಲ, ಅದು ಗೊತ್ತಾಗಲಿಲ್ಲ ಸೂರಿ. ನೀವು ಇಷ್ಟೆಲ್ಲ ಅರೇಂಜ್ ಮಾಡಿ ಎಲ್ಲ ವೇಸ್ಟ್ ಆಯಿತು ಅಂತ ನನ್ನ ಮೇಲೆ ಕೋಪ ಬಂದಿರುತ್ತೆ ಅಲ್ವಾ? ನಿಮ್ಮ ಕೋಪ ಕೂಡ ತಪ್ಪಲ್ಲ, ಸಾರಿ ಅಂತ ಮುಖ ಸಪ್ಪೆ ಮಾಡ್ಕೊಂಡವಳನ್ನು ನೋಡುತ್ತಾ ನಕ್ಕವನು, ಅಂದರೆ ರಾತ್ರಿ ನೀನು ಏನು ಮಾಡಿದೆ, ಏನು ಮಾತಾಡಿದೆ, ಏನು ನೆನಪೇ ಇಲ್ವಾ ಎಂದ ಸೂರಜ್ ಪ್ರಶ್ನೆ ಕೇಳಿ ಗೊಂದಲಗೊಂಡ ಸಾನ್ವಿ, ನೆನಪಾ ಅಂದರೆ ಅಂತ ಕೇಳಲು ನಕ್ಕ ಸೂರಜ್, ನೀನು ರಾತ್ರಿ ಕಾಕ್ಟೇಲ್ ಕುಡಿದು ಸ್ವಲ್ಪ ಟೈಟಾಗಿ ಲೂಸ್ ಥರ ಆಡ್ತಾ ಇದ್ದೆ. ನೀನು ನಶೆಯಲ್ಲಿ ಎಷ್ಟು ಮುದ್ದಮ್ಮನ ಹಾಗಾಡ್ತಿದ್ದೆ ಗೊತ್ತಾ ಸಾನು? ಆಗ ನಿನ್ನ ತಬ್ಬಿ ಎಷ್ಟು ಮುದ್ದು ಮಾಡಬೇಕು ಅನ್ನಿಸ್ತು, ಆದರೆ ನೀನು ಹಾಗೆ ಮಾಡೋಕ್ಕೆ ಬಿಡಲಿಲ್ಲ. ಎಷ್ಟು ಕಾಟ ಕೊಟ್ಟೆ ಗೊತ್ತಾ ಅಂತ ಮುಖ ದಪ್ಪ ಮಾಡಿಕೊಂಡವನ ಮೊಗವನ್ನು ಕೈನಲ್ಲಿ ಹಿಡಿದು, ಸಾರಿ ಸೂರಿ ಎಂದವಳ ಕಣ್ತುಂಬಿತ್ತು. ಅಯ್ಯೋ ಸಾನು, ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರಾ? ನನಗೆ ನಿನ್ನ ಮೇಲೆ ಏನೂ ಬೇಜಾರಾಗಿಲ್ಲ ಕಣೆ ಎಂದವನು ಅವಳನ್ನು ಸಮಾಧಾನ ಮಾಡ್ತಾ ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡು ಮಲಗಿದ್ರೆ ಅವನನ್ನು ಬಳಸಿದವಳು, ಇನ್ನೂ ನಿದ್ರೆ ಬರ್ತಾ ಇದೆಯಾ? ಹಾಗಾದರೆ ಇನ್ನೂ ಸ್ವಲ್ಪ ಹೊತ್ತು ಮಲಗೋಣ ಎಂದು ಕೇಳಿದವಳ ಧ್ವನಿಯಲ್ಲಿ ತುಂಟತನವಿತ್ತು. ಸ್ವಲ್ಪ ಬರ್ತಿದೆ ಅಂತ ಅವಳನ್ನು ಮತ್ತಷ್ಟು ಗಟ್ಟಿಯಾಗಿ ತಪ್ಪಿ ಹಿಡಿದವನ ಕಣ್ಣಲ್ಲಿದ್ದ ಕೋರಿಕೆಗೆ ಸುಂದರ ನಗೆ ಬೀರಿ ಒಪ್ಪಿಗೆ ಸೂಚಿಸಿದವಳನ್ನು ಬಳಸಿ ಮುದ್ದಿಸುತ್ತಾ ಪ್ರಣಯಕ್ಕೆ ಮುನ್ನುಡಿ ಬರೆದ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.